ನಾನು ಕಳೆದೊಂದು ವಿಡಿಯೋದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿನಲ್ಲಿ ತುಂಬ ಒಂದು ಅನುದಾನ ಜಾಸ್ತಿ ಇದೆ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಆದೇಶ ಏನಪ್ಪ ಅಂತ ಹೇಳಿದ್ರೆ, KAS ಮಾಕ್ ಇಂಟರ್ವ್ಯೂ ತರಬೇತಿಗೆ ಅಲ್ಪಸಂಖ್ಯಾತರ ಸಮುದಾಯಗಳಿಂದ ಮತ್ತೆ ಅರ್ಜಿನ ಆಹ್ವಾನಿಸಲಾಗಿದೆ. ಈಗೇನು 1:3 ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡಿದಾರೋ, KPSC ಲಿಸ್ಟ್ ಬಿಟ್ಟಿದೆಯೋ ಅಂತಹ ಅಭ್ಯರ್ಥಿಗಳು ಮಾಕ್ ಇಂಟರ್ವ್ಯೂಗೆ ಅರ್ಜಿನ ಸಲ್ಲಿಸ್ಬೋದು. ಆದರೆ ಇಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಪಾರ್ಸಿ ಹಾಗೆಯೇ ಸಿಖ್ ಸಮುದಾಯದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಇವಾಗ ಅರ್ಜಿ ಕರೆದಿರೋದು. ಇತರೆ ಹಿಂದುಳಿದ ವರ್ಗಗಳ ಒಂದು OBC ಅವರಿಗೆ BCWD ಇಲಾಖೆ ಏನು ನೋಟಿಫಿಕೇಶನ್ ಮಾಡಿಲ್ಲ ಇದಕ್ಕೆ ಮಾಕ್ ಇಂಟರ್ವ್ಯೂ ಕೋಚಿಂಗಿಗೆ. ಹಾಗೆಯೇ SC/ST ಸಮುದಾಯದವ್ರಿಗೇನು ಅರ್ಜಿ ಕರೆದಿಲ್ಲ. ಸೊ ಇಲ್ಲಿ ಕರೆದಿರೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ, ಈ ಒಂದು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ಅಭ್ಯರ್ಥಿಗಳು ಮಾತ್ರ ಈ ಒಂದು KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಮಾಕ್ ಇಂಟರ್ವ್ಯೂ ತರಬೇತಿಗೆ ಅರ್ಜಿನ ಸಲ್ಲಿಸ್ಬೋದು 2025-26ನೇ ಸಾಲಿಗೆ. ಸೊ ಹಜ್ ಭವನದಲ್ಲಿ, ಬೆಂಗಳೂರಿನ ಹಜ್ ಭವನದಲ್ಲಿ ಈ ಒಂದು ಕೋಚಿಂಗ್ನ ನೀಡಲಾಗುತ್ತೆ. ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಸ್ವೀಕಾರ ಆರಂಭ ಆಗಿರೋದು ಮಾರ್ಚ್ 5ರಿಂದ ಮಾರ್ಚ್ 13 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕವಾಗಿರುತ್ತೆ. ಅಭ್ಯರ್ಥಿ ಕರ್ನಾಟಕದ ನಿವಾಸಿಯಾಗಿರಬೇಕು. ಹಾಗೆಯೇ ನಾನು ತಿಳಿಸಿದಂತಹ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳಾಗಿರಬೇಕು. ಹಾಗೆಯೇ KPSC 2024ನೇ ಸಾಲಿನ KS ಅಧಿಸೂಚನೆಯ ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ 384 ಗೆಜೆಟೆಡ್ ಪ್ರೊಬೇಷನರ್ ಫ್ರೀ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿ ಮುಖ್ಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರೋ ಅವ್ರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಿರೋದು. ಹಾಗಂತೇಳಿ ಯಾರು ಬೇಕಾದ್ರೂ ತೊಗೋಬೋದು ಅಂತೇಳಿ, ಉಚಿತ ಅಂತೇಳಿ ನೀವು ಭಾಗವಹಿಸಲಿಕ್ಕಾಗಲ್ಲ ಈ ಒಂದು ತರಬೇತಿಗೆ. ಸೊ ನೀವು ನಾನು ಮೊದಲೇ ತಿಳಿಸಿದಂತೆ ಹೋದ ವಿಡಿಯೋದಲ್ಲಿ DOM.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಕೆಲವು ಮಾರ್ಗಸೂಚಿಗಳನ್ನು, ರೂಲ್ಸ್ನ ಕೊಟ್ಟಿದ್ದಾರಂತೆ, ನೀವು ಓದ್ಕೊಳ್ಳಿ ಕಂಪ್ಲೀಟಾಗಿ. ಹೆಚ್ಚಿನ ಮಾಹಿತಿಗೆ 8277799990ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬೋದು. ಒಂದು ನಿರ್ದೇಶಕರು, ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಬೆಂಗಳೂರು ಇವರಿಂದ. ಸೊ ಇದಿಷ್ಟು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿಯ ಮತ್ತೊಂದು ಗುಡ್ ನ್ಯೂಸ್. ಯಾರಿಗೆ ಈ ಒಂದು ಸಮುದಾಯದವ್ರಿಗೆ ಅದರಲ್ಲೂ ಸಹ ಕೋಚಿಂಗ್ ಸಂಬಂಧಪಟ್ಟಂತಹ ಒಂದು ಬೆನಿಫಿಟ್ಸ್ ಇದು ನೀವು ಪಡ್ಕೊಳ್ಳಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.